ಗಾಲಿ ಇಲ್ದೇನೆ ರಥ ಎಳೆಯುವಂಥ ಜಾತ್ರೆನ ನೀವು ನೋಡಿದ್ದೀರಾ? ಅದು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ನಮ್ಮ ರಾಜ್ಯದಲ್ಲೇ ಪ್ರಥಮವಾಗಿ. ಈ ಸುಕ್ಷೇತ್ರವೇ ಕಡಪಟ್ಟಿ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನ. ಆತ್ಮೀಯರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸತ್ಯಂ ಶಿವಂ ಸುಂದರಂ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾವಿವತ್ತು ಕಡಪಟ್ಟಿ ಗ್ರಾಮ ಅಂದರೆ ಜಮಖಂಡಿ, ಭಾಗಶಃ ಜಮಖಂಡಿ ನಗರದಲ್ಲೇ ವಿಲೀನವಾದಂತಹ ಕಡಪಟ್ಟಿ ಗ್ರಾಮದ ಸುಪ್ರಸಿದ್ಧ ದೇವಸ್ಥಾನ ಶ್ರೀ ಪವಾಡ ಬಸವೇಶ್ವರ. ಜಮಖಂಡಿ ಬಸ್ ನಿಲ್ದಾಣದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಪವಿತ್ರ ಪುಣ್ಯಕ್ಷೇತ್ರ ಐತಿಹಾಸಿಕ ಕಟ್ಟಡದೊಂದಿಗೆ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ದೇವಸ್ಥಾನದ ನೂತನ ವಾಸ್ತುಶಿಲ್ಪ ಕಾಮಗಾರಿಗಳು ದೇವಸ್ಥಾನದ ಅಂದವನ್ನು ಇಮ್ಮಡಿಗೊಳಿಸಿವೆ. ಈ ದೇವಸ್ಥಾನದ ವಿಶೇಷಗಳಲ್ಲಿ ಮತ್ತೊಂದೇನಂತಂದ್ರೆ ಅನುಭವ ಮಂಟಪ, ಐತಿಹಾಸಿಕ ಬಾವಿ ಹಾಗೂ ಶಿವನ ಮೂರ್ತಿ. ಪ್ರಾಚೀನ ಕಾಲದಿಂದಲೂ ಬಳಕೆ ಇರತಕ್ಕಂತಹ ಐತಿಹಾಸಿಕ ಬಾವಿ ಕೂಡ ಇಲ್ಲಿದೆ. ಇಲ್ಲಿನ ಪವಿತ್ರ ನೀರನ್ನ ದೇವಸ್ಥಾನದ ಪೂಜೆ ಹಾಗೂ ಸಕಲ ಕಾರ್ಯಗಳಿಗೆ, ದೇವಸ್ಥಾನದಲ್ಲಿ ಜರುಗುವಂತಹ ಇನ್ನಿತರ ಎಲ್ಲ ಶುಭ ಸಮಾರಂಭಗಳಿಗೆ ಮೂಲಾಧಾರವಾಗಿರ್ತಕ್ಕಂತಹ ಈ ಪವಿತ್ರ ಜಲವನ್ನೇ ಎಲ್ಲದಕ್ಕೂ ಬಳಸಿಕೊಂಡು ಬರಲಾಗಿದೆ. ವಿಶಾಲವಾದ ವಾತಾವರಣದಲ್ಲಿ ನೆಲೆ ನಿಂತಿರ್ತಕ್ಕಂತಹ ಶ್ರೀ ಪವಾಡ ಬಸವೇಶ್ವರ ಕಡಪಟ್ಟಿ ಗ್ರಾಮ ಹಾಗೂ ಜಮಖಂಡಿಯ ಲಕ್ಷಾಂತರ ಭಕ್ತಾದಿಗಳ ಆರಾಧ್ಯ ದೈವವಾಗಿದ್ದಾನೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜರತಕ್ಕಂತಹ ವಿಶೇಷ ಜಾತ್ರಾ ಮಹೋತ್ಸವವು ಸತತವಾಗಿ ಶ್ರಾವಣದ ಕೊನೆಯ ಸೋಮವಾರದವರೆಗೂ, ಅಂದರೆ ಸೋಮವಾರದ ನಂತರದ ಗುರುವಾರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ಪರಂಪರೆಯಿಂದ ಆಚರಣೆ ಮಾಡಿಕೊಂಡು ಬರಲಾಗಿದೆ. ಈ ಸಲದ್ದು ಅಂದರೆ 2024ರ ಜಾತ್ರೆ ಸೆಪ್ಟೆಂಬರ್ 5, 2024 ಆವತ್ತು ಅದ್ದೂರಿಯಾದ ರಥೋತ್ಸವ ಮಾಡುವುದರ ಮುಖಾಂತರ ಈ ವರ್ಷ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಲು ಕಮಿಟಿ ಹಾಗೂ ಟ್ರಸ್ಟ್ನವರು ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಸತತವಾಗಿ 1 ತಿಂಗಳವರೆಗೆ ನಡೆತಕ್ಕಂತಹ ಶ್ರಾವಣ ಮಾಸದ ಈ ಒಂದು ಜಾತ್ರಾ ಮಹೋತ್ಸವ ಜಮಖಂಡಿಯ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ಶ್ರಾವಣ ಮಾಸವಲ್ಲದೆ ಪ್ರತಿ ಅಮಾವಾಸ್ಯೆ ದಿನದಂದು ನೂರಾರು ಗ್ರಾಮದಿಂದ ಸಾಕಷ್ಟು ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಕೆಲವರು ತಮ್ಮ ಮನೆ ದೇವರು ಕಡಪಟ್ಟಿ ಬಸವಣ್ಣನ ಹೊಂದಿರತಕ್ಕಂಥವರು ಪ್ರತಿ ಅಮಾವಾಸ್ಯೆ ತಪ್ಪದೇ ಇಲ್ಲಿಗೆ ಬರುತ್ತಾರೆ. ದೇವಸ್ಥಾನದ ಎದುರುಗಡೆ ಇರತಕ್ಕಂಥದ್ದು ಮೂಲ ಪವಾಡ ಬಸವೇಶ್ವರ ದೇವಸ್ಥಾನ. ಇಲ್ಲಿಗೆ ಬಂದವರು ತಪ್ಪದೇ ಕೂಡ ಅಲ್ಲಿಗೆ ಹೋಗಿ ದೇವರ ದರ್ಶನವನ್ನು ಪಡೆದುಕೋತಾರೆ. ಇದು ಸುಕ್ಷೇತ್ರ ಕಡಪಟ್ಟಿ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದ ಸಣ್ಣ ಪರಿಚಯದ ಕಾರ್ಯಕ್ರಮದ ಈ ಒಂದು ವಿಡಿಯೋನ ಇದುವರೆಗೆ ನೋಡಿದಿರಿ. ನಿಮಗೇನಾದರೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಇದೇ ತರದ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸತ್ಯಂ ಶಿವಂ ಸುಂದರಂ ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.